ಸ್ಥಳ ಸಾನ್ನಿಧ್ಯ ದೇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವಿಶೇಷವಾಗಿ ಪ್ರೇಮ ಅವರ ವಾತ್ಸಲ್ಯ ಮನೆಯ ಹಸ್ತಾಂತರದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅತ್ಯಂತ ಸುಂದರ ಈ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತಿರುವವರು ಗೌರವಾನ್ವಿತರು ಆದಂಥ ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಉಜಿರೆ ಜಾಣನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂಥ ಶ್ರೀಯುತ ಶರತ್ ಕೃಷ್ಣ ಪಡವಟ್ಟೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಉಪಸ್ಥಿತಿರುವವರು ಎಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡುತ್ತಿರುವಂಥ ಗೌರವಾನ್ವಿತ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ SS ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಮೋಹನ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಲಕ್ಷ್ಮೀ ಗ್ರೂಪ್ನ ಮಾಲಕರು, ಅದೇ ರೀತಿ ಬದುಕು ಕಟ್ಟೋಣ ಸಮಿತಿ ಸಂಚಾಲಕರಾದಂಥ ಮೋಹನ್ ಅವರು ನಮ್ಮೊಟ್ಟಿಗೆ ಉಪಸ್ಥಿತರು, ಅವರನ್ನು ಕೂಡ ಈ ಕಾರ್ಯಕ್ರಮ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಉಪಸ್ಥಿತಿರುವಂಥ ಪ್ರಶಾಂತ್ ರವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ನಮ್ಮ ವಲಯದ ಜನಜಾಗೃತಿ ಅಧ್ಯಕ್ಷರಿದ್ದೀರಿ, ವಲಯದ ಅಧ್ಯಕ್ಷರುಗಳಿದ್ದೀರಿ, ಸ್ವಸಹಾಯ ಸಂಘದ ಎಲ್ಲ ಸದಸ್ಯರಿದ್ದೀರಿ, ಊರಿನ ಹಿರಿಯರಿದ್ದೀರಿ, ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕ್ಷೇತ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ UPLS ಮಾಧ್ಯಮದ ಮಿತ್ರ ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ನಿಮಿಷ ಪ್ರಾಸ್ತಾವಿಕವಾಗಿ ಗೌರವಾನ್ವಿತ ಕಾರ್ಯಕ್ರಮ ನಿರ್ವಾಹಕ ನಿರ್ದೇಶಕರು ಮಾತಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಕಾವಂದರಿಗೂ ಮಾತೃಶ್ರೀ ಅಮ್ಮನವರಿಗೂ ವಂದಿಸಿಕೊಳ್ಳುತ್ತಾ, ಇಂದಿನ ಕಾರ್ಯಕ್ರಮದ ವಾತ್ಸಲ್ಯ ಮನೆಯನ್ನ ಹಸ್ತಾಂತರ ಮಾಡ್ತಕ್ಕಂತಹ ಶ್ರೀಯುತ ಶರತ್ ಕೃಷ್ಣ ಪಡವಟ್ನವರಿಗೂ ವಂದಿಸಿಕೊಳ್ಳುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಕ್ಕಂಥ ನಮ್ಮ ಮೋಹನ್ ಶೆಟ್ಟಿಗಾರವರು, ಮೋಹನ್ ರವರು, ಪ್ರಶಾಂತ್ ಜಿ ಅವರು, ಹಾಗೆ ನಮ್ಮ ಯೋಜನಾಧಿಕಾರಿ, ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ಗ್ರಾಮಸ್ಥರೇ. ಬಹುಶಃ ನನಗೆ ಈ ಒಂದು ಮನೆಗೆ ಬಂದಾಗ ಇಲ್ಲಿ ಎಲ್ಲರನ್ನು ನೋಡಿದಾಗ ಅನಿಸಿರ್ತಕ್ಕಂಥದ್ದು, ಬಹುಶಃ ನಮ್ಮ ದೇಶ ಆರ್ಥಿಕವಾಗಿ ಶ್ರೀಮಂತವಾಗಿರ್ತದೆ, ಆದರೆ ಎಲ್ಲೋ ಒಂದ್ ಕಡೆ ಮಾನವೀಯ ಮೌಲ್ಯಗಳು ಅಥವಾ ಕೆಲವು ನೈತಿಕತೆಯ ಬಗ್ಗೆ ಕೆಲವರಿಗೆ ಆತಂಕ ಇದೆ. ಆದರೆ ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ ಬಹುಶಃ ಮಾನವೀಯತೆ, ಒಳ್ಳೆಯ ಗುಣಗಳು ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಒಂದು ಸಾಕ್ಷಿಯಾಗಿದೆ. ಯಾಕಂದ್ರೆ ಒಂದು ಕಡೆ ಪರಮ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಅಂತಹ ಒಂದು ಧರ್ಮಸ್ಥಳ ಕ್ಷೇತ್ರದ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನೇ ನಡೆಸ್ಕೊಂಡು ಹೋಗಿದ್ರು ಸಾಕಾಗಿರ್ತಕ್ಕಂಥ ಒಂದು ರಾಜಮನೆತನದ ಕುಟುಂಬ ಇವತ್ತು ರಾಜ್ಯಾದ್ಯಂತ ಮಾಡ್ತಕ್ಕಂಥ ಸಮಾಜ ಸೇವೆಗಳು, ಅದು ಶ್ರೀಮಂತಿಕೆಯನ್ನು ತೋರಿಸ್ತಕ್ಕಂಥದ್ದು. ಇನ್ನೊಂದು ಕಡೆ ನಮ್ಮ ವಿಜಯರಾಘ ಪಡವಟ್ನಾಯರ್ ಅನ್ನುವ ಒಂದು ಧೀಮಂತ ಚೈತನ್ಯ ಇಡೀ ಉಜಿರೆಗೆ ಒಂದು ಆದರ್ಶವನ್ನು ಕೊಟ್ಟಿರ್ತಕ್ಕಂಥ ಒಂದು ಚೈತನ್ಯ, ಅದರ ಒಂದು ಸ್ವರೂಪವಾಗಿ ಶ್ರೀಯುತ ಶರತ್ ಕೃಷ್ಣ ಪಡವಟ್ನಾಯರು ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ಎಲ್ಲ ವಿಧಿವಿಧಾನಗಳನ್ನ ನಾವು ಗಮನಿಸಿದ್ರೆ, ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಇವತ್ತು ಈ ಒಂದು ವಾತ್ಸಲ್ಯದ ಮನೆ ಹಸ್ತಾಂತರ ಮಾಡ್ಲಿಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಬಹುಶಃ ಆರ್ಥಿಕತೆಗಿಂತ ಮಾನವೀಯ ಮೌಲ್ಯಗಳು ಬಹಳ ಶ್ರೀಮಂತವಾಗಿ ನಮ್ಮಲ್ಲಿ ಬೆಳೀತಾ ಇದೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿದ್ದೇವೆ. ಇವತ್ತು ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಇವತ್ತು ನೋಡಿದ್ರೆ ಇಲ್ಲಿ ಹೃದಯವಂತಿಕೆ, ಮಾನವೀಯತೆ ಬಹಳ ಶ್ರೀಮಂತವಾಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಪೂಜ್ಯ ಕಾವಂದ್ರು ರಾಜ್ಯದಲ್ಲಿ 20,000 ಜನರಿಗೆ ಪ್ರತಿ ತಿಂಗಳು ಮಾಸಾಶನ ಕೊಡ್ತಾ ಇದ್ದಾರೆ. ಬಹಳ ನಿರ್ಗತಿಕರು, ನಮ್ಮ ಯಾರ ಕಣ್ಣಿಗೂ ಅವ್ರು ಬೀಳೋದಿಲ್ಲ. ಇವನ್ ಸರ್ಕಾರಕ್ಕೂ ಕೆಲವೊಮ್ಮೆ ಅನಿವಾರ್ಯವಾಗಿ ಸರ್ಕಾರವು ಏನು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮಕ್ಕೆ ಅವ್ರನ್ನ ಜೋಡಣೆ ಮಾಡ್ಬೇಕಂದ್ರೆ ಅವ್ರ ಹತ್ರ ಆಧಾರ್ ಇರ್ಬೇಕು, ಅವ್ರ ಹತ್ರ KYCಗಳು ಇರ್ಬೇಕಾಗತ್ತೆ. ಅವ್ರು ಎಷ್ಟು ಅಶಕ್ತರಾಗಿದ್ದಾರಂದ್ರೆ ಅವರಿಗೆ ಹೋಗಿ ಆಧಾರಕ್ಕೆ ನೋಂದಾವಣೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಅಸಹಾಯಕರಾಗಿರ್ತಕ್ಕಂಥವ್ರು ಇದ್ದಾರೆ. ಕೆಲವರು ಮದುವೆ ಆಗಿರ್ತಾರೆ, ಮಕ್ಕಳಾಗಿರೋದಿಲ್ಲ, ವಯಸ್ಸಾಗುವವರೆಗೆ ಗಂಡ ಹೆಂಡತಿ ದುಡಿತಾರೆ. ಆದ್ರೆ ನಂತರ ಒಬ್ಬ ಯಾರಾದ್ರೂ ಗಂಡ ತೀರ್ಕೊಂಡ್ರೆ ಮಹಿಳೆ ವಿಧವೆಯರಾಗ್ತಾರೆ, ದುಡಿಯುವ ಶಕ್ತಿ ಕಳ್ಕೊಂಡಾಗ ಅನಾಥರಾಗ್ತಾರೆ. ಎಷ್ಟೋ ನಾವು 20,000 ನಿರ್ಗತಿಕರಿಗೆ ಯೋಜನೆಯಿಂದ ಪೂಜ್ಯರು ಮಾಸಾಶನ ಕೊಡ್ತಾ ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಇದೆ. ಎಲ್ಲೋ ಬೇರೆ ಊರಿಗೆ ವಲಸೆ ಹೋಗಿರ್ತಾರೆ ಕೆಲಸಕ್ಕೆ, ಅಲ್ಲಿ ವಲಸೆ ಹೋದಾಗ ಗಂಡ ತೀರ್ಕೊಳ್ತಾರೆ, ಅವರು ಅನಾಥರಾಗ್ತಾರೆ. ಕೆಲವು ಕೇಸಸ್ ನಲ್ಲಿ ನಮಗೆ ಮಕ್ಕಳು ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ತಂದೆ ತಾಯಿನಿಬ್ರು ಬಿಟ್ಟು ಹೋಗಿದ್ದಾರೆ. ಮಾತ್ರ ಯಾವ ಹೆಚ್ಚಿನ ಸಂದರ್ಭದಲ್ಲಿ ನಮ್ಗೆ ಯಾರಾದ್ರೂ ಒಬ್ರು ತೀರ್ಕೊಂಡಾಗ ಒಬ್ಬ ವ್ಯಕ್ತಿ ಬಹಳ ಜಿಗುಪ್ಸೆಗೊಳ್ತಾರೆ, ಅನಾಥರಾಗ್ತಾರೆ.
ಕೆಲವು ಕೇಸಸ್ ಅಲ್ಲಿ ನಾವು ನೋಡಿದಾಗ ಅವರಿಗೆ ಇಬ್ರು ಮಕ್ಳಿರ್ತಾರೆ, ಅವ್ರು ಚಿಕ್ಕವ್ರು ಇರ್ತಾರೆ, ಇವರಿಗೂ ದುಡಿಯುವ ಶಕ್ತಿ ಇರಲಿ, ಹೀಗೆ ನಾನಾ ಕಾರಣಗಳಿಂದ ಇಂಥ ಅಶಕ್ತರಿಗೆ ಪ್ರತಿ ತಿಂಗಳು ಪೂಜ್ಯರು ಮಾಸಾಶನ ಕೊಡ್ತಾ ಇದ್ದಾರೆ. ಸುಮಾರು 3,000 ಮಾಸಾಶನ ಕೊಡ್ತಾರೆ. ಅಂತಹ ಮಾಸಾಶನ ನಾವು ಕೋವಿಡ್ ಸಂದರ್ಭದಲ್ಲಿ ಕಾರ್ಯಕರ್ತರು ಮನೆಗೆ ತೆರಳಿ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಕೆಲವರು ಫೋಟೋವನ್ನ ಕ್ಲಿಕ್ಕಿಸಿ ನಮಗೆ ಕೇಂದ್ರ ಕಚೇರಿ ಕಳಿಸ್ತಾ ಇದ್ರು. ಆ ಫೋಟೋವನ್ನ ನೋಡಿರ್ತಕ್ಕಂಥ ಮಾತೃಶ್ರೀ ಅಮ್ಮನವರು, ಅವರ ಮಾತೃ ಹೃದಯ ಕೂಡಲೇ ಯೋಚನೆ ಮಾಡಿದ್ದೇನೆಂದ್ರೆ, ಮಾಸಾಶನ ಏನೋ ಅವರ ದಿನೋಪಯೋಗಿ ಜೀವನಕ್ಕೇನೋ ಆಗುತ್ತೆ, ಆದ್ರೆ ಅವ್ರು ಎಂತ ಪರಿಸ್ಥಿತಿಲಿ ಬದುಕ್ತಾ ಇದ್ದಾರೆ. ಆ ಫೋಟೋ ನೋಡಿದ್ರೆ ಗೊತ್ತಾಗ್ತಿತ್ತು. ಪ್ಲಾಸ್ಟಿಕ್ ತಡಿಕೆಯಲ್ಲಿ ಬದುಕ್ತಾ ಇದ್ರು, ಯಾವುದೇ ಗೋಡೆ ಇಲ್ಲ, ಒಂದೇ ಜೊತೆ ಬಟ್ಟೆಯನ್ನು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಯಾಕಂದ್ರೆ ಇಡೀ ಮನೆನೇ ಒಂದು ಸಣ್ಣ ಪ್ಲಾಸ್ಟಿಕ್ ತೊಡಿಕೆ ಇರ್ತಕ್ಕಂಥದ್ದು, ಸಣ್ಣ ಭಾಗದಲ್ಲಿ ಬೇರೆ ಬಟ್ಟೆಗಳೇ ಇರಲಿಲ್ಲ, ಒಂದೇ ಜಕ್ಕುಮಾಗಿರ್ತಕ್ಕಂಥ ಪಾತ್ರೆಗಳು. ಇದೆಲ್ಲವನ್ನ ಗಮನಿಸಿ ಅಮ್ಮನವರು ಕೂಡಲೇ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಸರ್ವೆ ಮಾಡಿಸಿದ್ರು. ಸುಮಾರು 20,000 ನಿರ್ಗತಿಕರನಿಗೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ ಅವ್ರನ್ನ ನೋಡಿ ಅವರಿಗೆ ಇಮಿಡಿಯೇಟ್ ಮೂಲಭೂತ ಸವಲತ್ತುಗಳು ದೊರಿಬೇಕಂತೇಳಿ ಒಂದು ವಾತ್ಸಲ್ಯ ಕಿಟ್ ಅನ್ನ ಧರ್ಮಸ್ಥಳದಿಂದ ಕಳಿಸಿದ್ರು. ಅದರಲ್ಲಿ 2 ಜೊತೆ ಬಟ್ಟೆ, ಪಾತ್ರೆಗಳು, ಆಮೇಲೆ ಹಾಸಿಗೆ, ಹೊದಿಕೆ, ಮ್ಯಾಟು, ಬೇರೆ ಬೇರೆ ವಸ್ತುಗಳು ಇರ್ತಕ್ಕಂಥದ್ದು. ಆಮೇಲೆ ನಾವು 2ನೇ ಹಂತದಲ್ಲಿ ನೋಡಿರ್ತಕ್ಕಂಥದ್ದು ತೀವ್ರ ಅಪಾಯ ರೀತಿಯಲ್ಲಿ ಬದುಕ್ತಕ್ಕಂಥವ್ರು. ಯಾಕಂದ್ರೆ ಒಂದು ಪ್ಲಾಸ್ಟಿಕ್ ತಡಿಕೆ ಅಥವಾ ತೆಂಗಿನ ಗರಿಯಲ್ಲಿ ಅವ್ರು ಮನೆ ಮಾಡಿದ್ದಾರೆ ಅಂದ್ರೆ ರಾತ್ರಿ ಹಾವುಗಳು ಬರ್ಬೋದು, ಪ್ರಾಣಿಗಳು ಬರ್ಬೋದು. ಅವ್ರು ಒಂದು ಸಣ್ಣ ಆಹಾರ ಪದಾರ್ಥವನ್ನು ಇಟ್ಕೊಳ್ಳಿಕ್ಕಿಲ್ಲ. ಎಷ್ಟೋ ಮನೆಗೆ ನಾನು ಹೋಗಿದ್ದೇನೆ, ಒಂದು ಸಣ್ಣ ಆಹಾರ ಪದಾರ್ಥ ಇಟ್ರೆ ನಾಯಿ ಬಂದು ಅದು ತೆಗೆದುಕೊಂಡು ಹೋಗ್ತಾ ಇತ್ತು. ಹೊರಗಡೆ ಮರದಲ್ಲಿ ಕೆಲವರು ಕಟ್ಟಿಡ್ತಾ ಇದ್ರು, ಅದನ್ನ ಪಕ್ಷಿಗಳು ಬಂದು ತೆಗೆದುಕೊಳ್ತಾ ಇದ್ರು. ಅಂಥವರಿಗೆ ಮನೆಯನ್ನ ಕಟ್ಟಿಕೊಡ್ಬೇಕನ್ನೋದು ಪೂಜ್ಯರಾಮನವರ ಸಂಕಲ್ಪ ಆಯ್ತು. ಸುಮಾರು 1,000 ಅಂತಹ ಅತ್ಯಂತ ದುಸ್ಥಿತಿಯಲ್ಲಿರುವ ಮನೆಗಳನ್ನ ನಾವು ಗುರುತಿಸಿದ್ದೇವೆ. ಇವತ್ತು ನಾವು 873ನೇ ಮನೆ, ಅಂದ್ರೆ 872 ಮನೆಗಳನ್ನು ಈಗಾಗಲೇ ನಾವು ಹ್ಯಾಂಡ್ ಓವರ್ ಮಾಡಿ ಆಗಿದೆ. ಬಹುಶಃ ಕೆಲವು ತಿಂಗಳ ಹಿಂದೆ ನಿಮ್ಗೆ ನೆನಪಿರ್ಬೋದು, ಶೃಂಗೇರಿ ಜಗದ್ಗುರುಗಳು ವಿಧುಶೇಖರ ಸ್ವಾಮೀಜಿಯವರು ಬಂದಿದ್ರು. ಅವ್ರು ಬಂದಾಗ 666ನೇ ಮನೆಯನ್ನು ನಾವು ಕೊಟ್ಟಿದ್ವಿ. ಕೆಲವೇ ತಿಂಗಳಲ್ಲಿ ಸುಮಾರು 200 ಮನೆಗಳನ್ನ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಈ ವರ್ಷದಲ್ಲೇ ಸುಮಾರು 1,000 ತಲುಪಬೇಕನ್ನೋ ಗುರಿ ಇತ್ತು, ಕೆಲವು ಕಾರಣಗಳಿಂದ ಆಗಿಲ್ಲ. ಇವತ್ತು 873ನೇ ಮನೆಯನ್ನ ಪ್ರೇಮ ಅವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ನಮ್ಮ ಉಜಿರೆಯ ಎಲ್ಲರ ಪ್ರೀತಿಗೆ, ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಶ್ರೀಯುತ ಶರತ್ ಕೃಷ್ಣ ಪಡವಟ್ನಾಯರೇ ಈ ಮನೆಯನ್ನ ಹಸ್ತಾಂತರ ಮಾಡೋದು ನಮ್ಗೆಲ್ರಿಗೂ ಹೆಮ್ಮೆ, ಗೌರವ. ಯಾಕಂದ್ರೆ ಪೂಜ್ಯರ ಅಮ್ಮನವರ ಬಗ್ಗೆ ಬಹಳಷ್ಟು ಗೌರವ ಇಟ್ಕೊಂಡವರು, ನಮ್ಮ ಯೋಜನೆಗೆ ಬಹಳಷ್ಟು ಪ್ರೋತ್ಸಾಹ ಕೊಡೋರು ಅವರು. ಅವರ ಜೊತೆಗೆ ನಮ್ಮ ಯೋಜನೆಗೆ ಸಪೋರ್ಟ್ ಮಾಡ್ತಕ್ಕಂತಹ ನಮ್ಮ ಮೋಹನ್ ಶೆಟ್ಟಿಗಾರರಾಗ್ಲಿ, ನಮ್ಮ ಮೋಹನ್ ಕುಮಾರ್ ಅವರಾಗ್ಲಿ, ಪ್ರಶಾಂತ್ ರವರಾಗ್ಲಿ ನಮ್ಮ ಜೊತೆ ಇರ್ತಕ್ಕಂಥದ್ದು ಬಹಳ ಸಂತೋಷ. ಎಷ್ಟರವರೆಗೆ ಅಮ್ಮನವರು ಇದರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಅವರು ಚಿಂತನೆ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಒಂದು ವಾತ್ಸಲ್ಯ ಮಿಕ್ಸ್ ಅಂತಿದೆ, ನೀವು ನೋಡಿರ್ಬೋದು, ಪೌಡರ್. 2,000 ಮಂದಿ ನಿರ್ಗತಿಕರಿಗೆ ನಾವು ಪಾತ್ರೆಗಳನ್ನು ಕೊಟ್ಟರು ಅಡಿಗೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟು ಅಸಹಾಯಕರಾಗಿದ್ದಾರೆ ಅವರು. ಅವರಿಗೆ ಹೆಚ್ಚಂದ್ರೆ ಒಂದು ಬಿಸಿ ನೀರನ್ನ ಅವರು ಕಾಯಿಸ್ಕೊಳ್ಬಹುದು. ಅವರಿಗೆ ಅಮ್ಮನವ್ರು ಏನ್ ಮಾಡಿದ್ದಾರೆ ಅಂದ್ರೆ, 5 ಧಾನ್ಯಗಳನ್ನ ನ್ಯೂಟ್ರಿಷನ್ ಡಾಕ್ಟರ್ ಹತ್ರ, ಎಕ್ಸ್ಪರ್ಟ್ ಹತ್ರ ಕೇಳಿ ಅದ್ರ ಫಾರ್ಮುಲಾ ಮಾಡಿ 5 ಧಾನ್ಯವನ್ನ ಸಂಸ್ಕರಿಸಿ ಅವರಿಗೆ ವಾತ್ಸಲ್ಯ ಮಿಕ್ಸ್ ಅಂತ ಪೌಡರ್ ಮಾಡಿ ಸುಮಾರು 5ರಿಂದ 10 kg ಅಷ್ಟು ನಮ್ಮ ಕಾರ್ಯಕರ್ತರು ಅವ್ರ ಮನೆಗೆ ಕೊಡ್ತಾರೆ. ಅದನ್ನ 100 ಗ್ರಾಮ್ ಅವ್ರು ಬಿಸಿನೀರಿಗೆ ಅಥವಾ ಹಾಲಿಗೆ ಹಾಕೊಂಡ್ರೆ ಒಳ್ಳೆ ಪೌಷ್ಟಿಕ ಆಹಾರ, ಕೆಲಸನೇ ಇಲ್ಲ. ಇವತ್ತಿಗೂ 2,000 ಜನ ಅದ್ರಲ್ಲಿ ಬದುಕ್ತಾ ಇದ್ದಾರೆ, ಡೈಲಿ ಅದರ ಮೇಲೆ ಬದುಕ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಸೂಕ್ಷ್ಮವಾಗಿ ಅಮ್ಮನವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ, ಕೆಲವರಿಗೆ ನೀರಿನ ಸಮಸ್ಯೆ ತೀವ್ರವಾಗಿರುವವರಿಗೆ ನೀರಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು, ಶೌಚಾಲಯ ಮಾಡಿರ್ತಕ್ಕಂಥದ್ದು, ಸುಮಾರು 500 ಮನೆಗಳನ್ನು ದುರಸ್ತಿ ಮಾಡಿದೆ. ಹೊಸ ಮನೆ 1,000, ಸುಮಾರು 500 ಮನೆಗಳನ್ನ ದುರಸ್ತಿ ಮಾಡಿರ್ತಕ್ಕಂಥದ್ದು. ಆಯಾ ಒಂದು ಅನುಗುಣಕ್ಕೆ, ಅವರ ಹಿನ್ನೆಲೆಗೆ ಅನುಗುಣವಾಗಿ ನಾವು ಕೆಲವು ಕಾರ್ಯಕ್ರಮವನ್ನು ವಾತ್ಸಲ್ಯದ ಮೂಲಕ ಮಾಡ್ತಿದ್ದೇವೆ. ಇವತ್ತು ನಾನು ಬೆಳಗ್ಗೆಯಿಂದ ನಿಮಗೆ ಒಂದು ದಿನದಲ್ಲಿ ಅಂದ್ರೆ ವ್ಯಾಪ್ತಿಯನ್ನು ಹೇಳ್ಬೇಕಂದ್ರೆ, ಪೂಜ್ಯರ ಒಂದು ಕಾರ್ಯಕ್ರಮದ ವ್ಯಾಪ್ತಿಯನ್ನು ಹೇಳ್ಬೇಕಂದ್ರೆ, ಇವತ್ತು ಬೆಳಗ್ಗೆ ನಮ್ಮ ಒಂದು ದೊಡ್ಡ ಒಪ್ಪಂದದ ಆಗ್ತಾ ಇದೆ. ಅಂದ್ರೆ ಶುದ್ಧಗಂಗಾ ಕಾರ್ಯಕ್ರಮ ಅಂತ ಪೂಜ್ಯರು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅನ್ವಯ ಪ್ರತಿ ವರ್ಷ ನಾವು ವೆಂಡರ್ಸ್ ಅನ್ನು ನೋಡಿ ರಿನ್ಯೂವಲ್ ಮಾಡ್ಬೇಕಾಗುತ್ತೆ. ಪ್ರತಿದಿನ 25 ಲಕ್ಷ ಲೀಟರ್ ಕುಡಿಯುವ ನೀರನ್ನ ಯೋಜನೆಯಿಂದ ದೊರಕಿಸಿಕೊಡ್ಲಾಗ್ತಿದೆ. ನೀವು ಪಾವಗಡ ಆ ಕಡೆ ಎಲ್ಲ ಹೋದ್ರೆ ಆರ್ಸೆನಿಕ್ ನೀರ್ ಇರ್ತಕ್ಕಂಥದ್ದು. ಅಲ್ಲಿ ಎಷ್ಟೋ ಜನ ಪೂಜ್ಯರ ಬಳಿ ಬೀಡಿಗೆ ಬಂದಾಗ ಅನೇಕ ಕಾಯಿಲೆಗಳನ್ನ ಹೇಳ್ಕೊಂಡ್ರು. ತುಂಬಾ ಅವರಿಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ನೋಡಿದಾಗ ಆ ನೀರಿನ, ಕಲುಷಿತವಾದ ನೀರನ್ನು ಕುಡಿಯೋದ್ರಿಂದನೇ ಅವರಿಗೆ ಕಾಯಿಲೆಗಳು ಬರೋದನ್ನೋದನ್ನ. ಸೊ ಪೂಜ್ಯರು ಆ ಕಾಯಿಲೆಗೆ ಔಷಧಿ ಕೊಡೋದಿಲ್ಲ, ಅದಕ್ಕೆ ಆ ದಿನಕ್ಕೆ ಏನ್ ಬೇಕೋ ಅದ್ ಮಾಡ್ತಾರೆ. ಆದ್ರೆ ಪೂಜ್ಯರ ಕಾರ್ಯಕ್ರಮಗಳು ಹೇಗಿರುತ್ತಂದ್ರೆ,
ಆ ಸಮಸ್ಯೆ ಬರದೇ ಇರುವ ಹಾಗೆ ಮೂಲಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು. ಹಾಗಾಗಿ ನೀರಿಂದ ಕಾಯಿಲೆ ಬರುತ್ತಂದ್ರೆ ನೀರಿಗೆ ಪರಿಹಾರ ಅಂದ್ರೆ ಶುದ್ಧವಾದ ನೀರನ್ನ ದೊರಕಿಸಿ ಕೊಡ್ತಕ್ಕಂಥದ್ದು. ಹಾಗಾಗಿ ಶುದ್ಧ ಗಂಗಾ ಕಾರ್ಯಕ್ರಮ ಅಂತ ಶುರು ಮಾಡಿದೆ. ಬೆಳಗ್ಗೆ ಅದು ನವೀಕರಣ ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸುಮಾರು 600 ಘಟಕಗಳು ಕೆಲಸ ಮಾಡ್ತಿದೆ. ಶುದ್ಧ ನಮ್ಮ ಬಿಸ್ಲೇರಿ ನೀರು ಹೇಗಿದೆಯೋ ಅದೇ ರೀತಿಯ ಶುದ್ಧ ನೀರನ್ನು ಕೊಡ್ತೇವೆ. ವ್ಯತ್ಯಾಸ ಬಿಸ್ಲೇರಿ ನೀರಿಗೂ ಯೋಜನೆಯ ಶುದ್ಧ ಗಂಗಾಕ್ಕೂ ಇರೋ ವ್ಯತ್ಯಾಸ ಏನಂದ್ರೆ ಬಿಸ್ಲೇರಿ ಲೀಟ್ರಿಗೆ 20 ರೂಪಾಯಿ, ಯೋಜನೆ ಇದು ಲೀಟ್ರಿಗೆ 15 ಪೈಸೆ. 1 ಲೀಟ್ರಿಗೆ 15 ಪೈಸೆ. 15 ಪೈಸೆ ಯಾಕೆ ಇಟ್ಟಿದ್ದೇವೆ ಅಂದ್ರೆ ಅದನ್ನು ಉಚಿತವಾಗಿ ಕೊಡ್ಬೋದಿತ್ತು ಪೂಜ್ಯರು. ಆದ್ರೆ ಉಚಿತವಾಗಿ ಕೊಟ್ರೆ ಕೆಲವರು ಸ್ನಾನಕ್ಕೂ ಬಳಸ್ಕೊಳ್ತಾರೆ, ಅದರ ಮೌಲ್ಯ ಇರಲಿ ಅಂತ ಕೇವಲ 15 ಪೈಸೆಯನ್ನ ನಿಗದಿಗೊಳಿಸಿರ್ತಕ್ಕಂಥದ್ದು. ಕೇವಲ ಆ ಉದ್ದೇಶಕ್ಕಾಗಿ ಆಗ್ತಕ್ಕಂಥದ್ದು. ಅದಾದ ನಂತರ ಸುರಕ್ಷಾ ಆರೋಗ್ಯ ರಕ್ಷದ ಕಾರ್ಯಕ್ರಮದ ಬಗ್ಗೆ ಇವತ್ತು ಒಪ್ಪಂದಗಳಿತ್ತು. ಅಂದ್ರೆ ಒಂದು ದಿನದ ಸಣ್ಣ ನಾನು ಹೇಳಬೇಕಂದ್ರೆ 20 ಲಕ್ಷ ಜನರಿಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಮಧ್ಯಾಹ್ನದೊಳಗೆ ಆಗಿರ್ತಕ್ಕಂಥದ್ದು. ಸುರಕ್ಷೆ ಮತ್ತೆ ಆರೋಗ್ಯ ರಕ್ಷೆ ನೋಡಿದ್ರೆ ಸುಮಾರು 1,25,000 ಕುಟುಂಬಗಳಿಗೆ ಬಹಳ ದೊಡ್ಡ ಅನುಕೂಲ ಆಗಿರ್ತಕ್ಕಂಥ ಶುದ್ಧ ಗಂಗಾ ಕಾರ್ಯಕ್ರಮ ಬೆಳಗ್ಗೆ ಹೊತ್ತಿನಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ಸಂಜೆ ಬಂದ್ರೆ ಒಂದು ವಾತ್ಸಲ್ಯ ಮನೆಯನ್ನ ಮಾಡ್ತಕ್ಕಂಥದ್ದು. ಆ ರೀತಿ 20 ಪ್ರಮುಖ ಕಾರ್ಯಕ್ರಮ. ನನಗೆ 3 ಕಾರ್ಯಕ್ರಮವನ್ನು ಅಷ್ಟೇ ನಿಮಗೆ ವಿವರಿಸಿ ಹೇಳಿರ್ತಕ್ಕಂಥ ಸಮಯದ ಅಭಾವ ಇರೋದ್ರಿಂದ ಅಷ್ಟು ವಿಶಾಲವಾದ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ಪೂಜ್ಯರು ಮಾತೃಶ್ರೀ ಅಮ್ಮನವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಜಗತ್ತು ಎಷ್ಟೇ ಜಾಗತಿಕವಾಗಿ ಮುನ್ನಡೀತಾ ಇದ್ರು ಕೂಡ ಇಂತಹ ಒಂದು ದೈವತ್ವ ಇರ್ತಕ್ಕಂಥವರಿಂದ ಮಾನವೀಯತೆಯು ಕೂಡ ಬಹಳ ಶ್ರೀಮಂತ ಆಗುತ್ತೆ ಅನ್ನುವಂಥ ವಿಷಯವನ್ನು ಬಹಳ ಸಂತೋಷದಿಂದ ನಿಮ್ಮ ಜೊತೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಳುತ್ತಾ ಶ್ರೀಯುತ ಶರತ್ ಕೃಷ್ಣ ಪಡವಟ್ನಾಯರು ಇವತ್ತು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ದಿವ್ಯ ಹಸ್ತದಿಂದ ಮನೆಯನ್ನು ಹಸ್ತಾಂತರ ಮಾಡುತ್ತಿದ್ದಾರೆ. ಅವರಿಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಬೆಂಬಲ ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದೇ ಮಾತಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರಿಗೆ ಹಾಗೂ ಮಾತೃಶ್ರೀ ಅಮ್ಮನವರನ್ನ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ಶ್ರೀ ಅನಿಲ್ ರವರೇ, ನಮ್ಮ ಆತ್ಮೀಯರಾದಂತಹ ಮೋಹನ್ ಶೆಟ್ಟಿಕಾರ್ರೇ, ಮೋಹನ್ ಕುಮಾರ್ರೇ, ಪ್ರಶಾಂತ್ ಜೈನ್ ರವರೇ ಹಾಗೂ ಯೋಜನಾಧಿಕಾರಿಗಳಾದಂತಹ ಶ್ರೀ ಯಶೋಧರ್ ರವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯರೇ, ಈಗಾಗಲೇ ಮಾನ್ಯ ಅನಿಲ್ ರವರು ಹೇಳಿದರು ಪೂಜ್ಯರ ಒಂದು ಕಾರ್ಯಕ್ರಮದ ವ್ಯಾಪ್ತಿ ಮತ್ತು ಅದು ಎಷ್ಟು ದೊಡ್ಡ ಒಂದು ನಮ್ಮ ಜನರಿಗೆ ತಳಮಟ್ಟದ ಜನರಿಗೆ ತಲುಪ್ತದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದರು. ಬಹುಶಃ ಇವತ್ತು ಏನು ವಾತ್ಸಲ್ಯದ ಮನೆ 873 ಮನೆ ಶ್ರೀಮತಿ ಪ್ರೇಮಾ ಆಚಾರ್ಯರು ಅವರಿಗೆ ಹಸ್ತಾಂತರ ಆಗ್ಲಿಕ್ಕಿದೆ. ಬಹುಶಃ ಅವರ ಒಂದು ಹಿನ್ನೆಲೆ ಕೂಡ ಅದೇ ರೀತಿ ಇದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಸ್ಮರಿಸಬೇಕು. ಯಾಕಂತ ಹೇಳಿದ್ರೆ ಪ್ರೇಮಾಚಾರ್ಯರವರು ಸ್ವಲ್ಪ ಸಮಯ ನಮ್ಮ ಮಹಾಮಾಯಿ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ದವರು. ಅವರ ಅಣ್ಣನ ಮಕ್ಕಳು ಇಬ್ಬರು, ಅವರಿಗೆ ಅವರದೇ ಆದ ಸಂಸಾರ ಇಲ್ಲ, ಅಣ್ಣನ ಮಕ್ಕಳ ಜೊತೆಗೆ ಅವರು ಇರುವಂಥದ್ದು. ಸಂತೋಷ್ ಮತ್ತು ಅವನ ತಂಗಿ ವೀಣಾ. ಸಂತೋಷ್ ನಮ್ಮ ದೇವಸ್ಥಾನದ ನೌಕರ ವರ್ಗದಲ್ಲಿ ಇದ್ದಾನೆ. ಅವರು ಈ ಹಿಂದೆ ಪಿಲಿಕುಂಜ ಅನ್ನುವಂತಹ ಒಂದು ಜಾಗದಲ್ಲಿ ಅವರು ಇದ್ರು. ಎಷ್ಟು ಒಂದು ಬಡತನದಲ್ಲಿ ಇದ್ರು ಅಂತ ಹೇಳಿದ್ರೆ ಆ ಮನೆ ಗೋಡೆ ತುಂಬಾ 1-2 ಫೀಟ್ನಷ್ಟು ಬಿರುಕು ಬಿಟ್ಟಿತ್ತು. ಮಾಡು ಸಂಪೂರ್ಣವಾಗಿ ಅದು ಇದು ಆಗಿ ಹೋಗಿತ್ತು. 1-2-3 ಬಾರಿ ನಮ್ಮ ಊರಿನವರೆಲ್ಲ ಸೇರಿ ಅದನ್ನು ರಿಪೇರಿ ಮಾಡಿದ್ರು. ಇನ್ನು ರಿಪೇರಿ ಅಸಾಧ್ಯ ಅನ್ನುವಂತಹ ಒಂದು ಮಟ್ಟ ತಲುಪಿದ ಕೂಡಲೇ ಅವರನ್ನ ಪ್ರೇಮಾಚಾರ್ಯರನ್ನ ಕರೆದು ನೀವು ಆ ಮನೆಯಿಂದ ಹೊರಗೆ ಬನ್ನಿ, ಬೇರೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ. ಒಂದು ಕುಟುಂಬಕ್ಕೆ ವಿಶೇಷವಾಗಿ ಒಂದು ಮಹಿಳೆಗೆ ಮನೆಯ ಮೇಲೆ ಇರುವಂತಹ ಒಂದು ಭಾವನಾತ್ಮಕ ಸಂಬಂಧ ಎಂಥದ್ದು ಅಂತ ಹೇಳಿ ಅದು ದೊಡ್ಡ ಸಾಕ್ಷಿ. ಅಂತಹ ಮನೆಯಲ್ಲೂ ಕೂಡ ಅವರು ವಾಸ ಮಾಡ್ಲಿಕ್ಕೆ ಅವರು ರೆಡಿ ಇದ್ರು. ಆದ್ರೆ ನಾವೆಲ್ಲ ಅವರನ್ನ ಮನವೊಲಿಸಿ ಬೇರೆ ಕಡೆ ಒಂದು ಬಾಡಿಗೆ ಮನೆ ಮಾಡಿ ಅದರ ಅರ್ಧ ಬಾಡಿಗೆಯನ್ನ ದೇವಸ್ಥಾನದಿಂದ ಕ್ಷೇತ್ರದಿಂದ ಕೊಡ್ತಾ ಇದ್ದೆವು. ಆ ರೀತಿ ಇದ್ದಂತಹ ಒಂದು ಕುಟುಂಬ ಇವತ್ತು ಬಹಳ ಅರ್ಹವಾಗಿ ಇವತ್ತು ವಾತ್ಸಲ್ಯ ಮನೆ ಅವರಿಗೆ ನಿರ್ಮಾಣ ಆಗಿ ಇವತ್ತು ಹಸ್ತಾಂತರ ಆಗ್ತಾ ಇದೆ. ಬಹುಶಃ ಪೂಜ್ಯ ಕಾವಂದ್ರ ಒಂದು ಚಿಂತನೆ, ಅವರು ಕೇವಲ ನಾನು ನನ್ನ ಊರು ಅನ್ನುವಂತಹ ಒಂದು ಇದಲ್ಲ, ಇಡೀ ದೇಶ ಉದ್ಧಾರ ಆಗಬೇಕು ಅನ್ನುವಂತಹ ಚಿಂತನೆಯೊಂದಿಗೆ ಸಮಗ್ರವಾದ ಸಮಾಜದ ಸಮಗ್ರ ಬೆಳವಣಿಗೆ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ಮಾಡುವಂತಹ ಕಾರ್ಯಕ್ರಮ. ಇವತ್ತು ಬೇರೆ ಬೇರೆ ಊರಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು ನಮಗೂ ಒಂದು ರೀತಿಯ ಒಂದು ಪ್ರೇರಣೆಯನ್ನ ಚೈತನ್ಯವನ್ನ ನೀಡ್ತಾ ಇರುವಂಥದ್ದು. ನಮ್ಮ
ಮಿತಿಯಲ್ಲಿ ನಾವು ಕೂಡ ಇದರಲ್ಲಿ ಪಾಲುದಾರರು ಆಗಬೇಕು ಅನ್ನುವಂತಹ ಮನಸ್ಸು, ಪ್ರೇರಣೆ ಈ ಸಂದರ್ಭದಲ್ಲಿ ನಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆಯ ಹಾಗೂ ಸಂತೋಷದ ಸಂಗತಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಇಲ್ಲಿ ಹಸ್ತಾಂತರ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನಿಟ್ಟಾಗ ನಾನು ಬಹಳ ಸಂತೋಷದಿಂದ, ಯಾಕೆಂತ ಹೇಳಿದ್ರೆ ಮಲ್ಲಿಗೆಯ ಮಾಲೆಯಲ್ಲಿ ನೂಲಿನ ಹಾಗೆ ನಾವು ಒಂದು ಆ ಸಂದರ್ಭದಲ್ಲಿ ನಮಗೂ ಒಂದು ಆ ಪುಣ್ಯದ ಕೆಲಸದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಪೂಜ್ಯ ಕಾವಂದರಿಗೆ ಹಾಗೂ ಮಾನ್ಯ ಅನಿಲ್ ಮತ್ತೆ ಅವರ ಯೋಜನೆಯ ತಂಡದವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೇಮಾ ಆಚಾರ್ಯ ಮತ್ತು ಅವರ ಕುಟುಂಬದವರು ಈ ಮನೆಯಲ್ಲಿ ಅವರ ಏನು ಬದುಕು, ಅವರಿಬ್ಬರು ಅವಳ ವೀಣಾ ಈಗ ವಿದ್ಯೆಯನ್ನ ಡಿಗ್ರಿಯನ್ನ ಮಾಡ್ತಾ ಇದ್ದಾಳೆ ಹಾಗೂ ಮುಂದಕ್ಕೆ ಹೌದಾ ಅದೇ ಅವರು ಮುಂದೆ ಭವಿಷ್ಯತ್ತಿನಲ್ಲಿ ತುಂಬಾ ಒಳ್ಳೆಯ ಭವಿಷ್ಯವನ್ನ ದೇವರು ಅವರಿಗೆ ಕರುಣಿಸ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ, ಈ ಮನೆಯ ಬೆಳಕು ಸದಾ ಬೆಳಗಿ ನಂದಾದೀಪದಂತೆ ಬೆಳಗಿ ಅವರ ಬದುಕು ಹಸನಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಜನಾರ್ದನ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿಯ ಮೂಲಕ ಪ್ರಾರ್ಥನೆಯನ್ನ ಮಾಡ್ತಾ ಎಲ್ರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬರೋದಿದ್ದೇವೆ ಕೇಂದ್ರ ಜೋಗಿ ಎಂಟನೇ ಕ್ಲಾಸ್ 1ನೇ ಕ್ಲಾಸ್ ಪಕ್ಕ ಒಂದು 6 ಪೇಟೆ ಹಿಡಿತೀರಪ್ಪ ಒಂದು 2-3 ವರ್ಷ 4ನೇ ಕ್ಲಾಸ್ ಆಗಲ್ಲ ಪಕ್ಕ ಇಲ್ಲಡೆ ಬರ್ತೀರಿ ಬೇರೆ ಇಲ್ಲಡೆ ಬರ್ತದೆ ಮಾರಿ ಕೇಂದ್ರ ಜೋಗಿ ಎಂಚ ಜೋಗಿ ಏನು ಮಾಡ್ತಿಲ್ಲ ಆಯ್ತು ಕೇಂದ್ರ ಅವಾಗ ಬಂದೆ ನಾಟ ಇಲ್ಲಡೆ ಬರ್ತೀರಿ ಇಲ್ಲಡೆ ಬರ್ತದೆ ಸ್ವಲ್ಪ ಪೆಟ್ರೋಲ್ ಬಂಕ್ ಬ್ಯಾಂಕ್ ಓಪನ್ ನನಗೆ ಆರೆ ಮಲ್ಲನ್ನೇ ಹನ್ನೆರಡು ಮಲ್ಲರು ಒಂದು ಧರ್ಮಸ್ಥಳದ ತನಿಕುಲು ಮೇರೆ ಎಲ್ಲ ಕಾಂಡೆ ಬಲೆ ಬೇಗಲ ತುಂಬಲ್ಲ ಅಂತ ಪನ್ನೀರಿಲ್ಲ ಪಾಟಿ ಬರ್ತದೆ ಹೊತ್ತೆ ಅದು ತನಿಕುಲಿಡ ಹತ್ತಿರ ಬಂದ್ಯಾರು ಕೇಂದ್ರೀಯ ಉಂಟ ಅದ
ಎರಡು ಕಿಂಡಿಯರು ಅಂದು ಬಂಡಿ ಅಂಜಿ ಅನ್ನದ ಏರ್ಲ ಯಾ ಮಂಡದ ಏರ್ಲ ಇಜ್ಜಿ ಜೋಕ್ಲಿ పొన్ను ಅಂಡಲ ಆಲೆಗೊಂದು ಸಾದಿ ಈರ್ಲ ಅರ್ಲ ரெண்டு ಜನಲ ಸರ್ತ ಅಂತದ್ದು ಅಲ್ಲಿ ನೀನು ಸರ್ತ ತಯಾರು ಡಿಗ್ರಿ ಅದು ಡಿಗ್ರಿ ಅದು ಆಜೆ ತಿಂಗಳು ಒಂದು ಇಂಚಿನ ಓದ್ತನ ಕಲ್ತಾರೆ ಅವು ಆಡು ಬುಕ್ಕ ಇತ್ತ ಪನ್ಪುನ ಬುರ್ಚಿ ಅನ್ನೆರಗೆ ದಾಳ ಇತ್ತ ಪಣುಡ್ಚಿ ಇಂಚಿನ ಪಣುಡ್ಚಿ ಅನ್ನೆರಗೆ ಆರು ಮಗಲ ಪೂರ ಆಡು ಐಕ್ ತುಂಬ ದಾಳ ಪಾತೆರ್ನ ಬುರ್ಚಿ ಪೊರ್ಲುಡೆ ಆರು ಮಲ್ಪಡೆಂದು ಬಂಡಿ ಮನೆ ಬುರ್ಚಿಂದು ಬುಕ್ಕ ಇಂಚಿನ ನಾಡಿ ಅನ್ನ ಹಾಗೆ ಮಸ್ತ್ ಬೇಜಾರಿಂದ ಅಲ್ಲಿ ಕುಲ್ಲುನಾಗ ಇಲ್ಲಲ್ಲ ಕುಲ್ಲುನಾಗ ಜೀವನ ತೆಂಚು ಕೊರ್ಪೆ ಮಸ್ತ್ ಅತನ ಕೊರ್ನೆನ ಏನು ಮರಪೆರಜ್ಜಿ ಆಯ್ ಒಂದನೇ ಕ್ಲಾಸ್ ಇಟ್ಟು ದೇವಸ್ಥಾನ ಬತ್ತು ನೆಡ್ದಿಂಚಿ ಇನಿ ಮುಟ್ಟಲ್ಲ ಈತ್ ಮನೆ ಉಂಟು ನೆಡು ಉಂಟಲ್ಲ ಹಿಂಗೆ ಒಂದು ತಿನ್ಪುನಿಟ್ಟು ಚೂರ್ಲ ಕಮ್ಮಿ ಹಿಂಗೆ ಆರು ಮಲ್ತಿದ್ದೀರಿ ಜನರು ದೇವ್ರು ಮಲ್ತಿದ್ದೀರಿ ಅನ್ನಪ್ಪ ದೇವ್ರು ಇನ್ನ ಸಮಯ ಕಮ್ಮಿ ಆರು ಸಲದ್ದು ಹಿಂಗೆ ಕಮ್ಮಿ ಆತಿಜಿ ಇಂಚಿನ ದೇವಸ್ಥಾನ ಇತ್ತನಲ್ಲ ಒರಿಂಡಲು ಬೇರೆ ಆರ್ಲ ಆರನೇ ಕಾರ್ಯ ಮಿಂಚೆಲ್ಲ ಇತ್ತನಲ್ಲ ಒರಿನ ಒಂಚೂರು ಎಡಪ್ಪ ಬೇರೆ ಅವತ್ತನ್ನ ಅವಳ ದೇವಸ್ಥಾನ ಇಂಚಿಲ್ಲ ಆಡಲ್ಲ ಯಾಕೆಲ್ಲ ಇಲ್ಲಡೆ ನೈತಲ ಕಡಪು ಅಂಚದು ಒಂಜಿ ಒಂಜಿ ಇಲ್ಲ ಇಚ್ಚಿಂದು ಒಂಜಿ ಬೇಜಾರಿತ್ತಿಲ್ಲ ಆರು ನಾಳೆ ಸಂತಿ ಪನಿಂತಿರಿ ಖುಷಿ ಅಂಡ ಮಸ್ತ್ ಖುಷಿ ಅಮ್ಮ ಕೊಡ್ತಿನ ಅಮ್ಮಗೆ ಎಂಚೆ ಬರ್ತೀರಿ ಅಮ್ಮಗ ಅಮ್ಮ ಬಂಡ ಇಡೀ ನಮ್ಮ ರಾಜಡಾರಿ ಮಲ್ಲ ಅಂತ ಸತ್ಯ ಇಜ್ಜಿನ ಸತ್ಯ ಉಂಡು ಉಜಿರೆ ಜನಾರ್ದನ ದೇವ್ರಲ್ಲ ಅನ್ನಪ್ಪ ದೇವ್ರ ಮೈನ ಸ್ವಾಮಿ ದೇವರು ಜನಾರ್ದನ ದೇವ್ರ ದುಂಬುದಿ ನಡಪ್ಪ ಆಯ್ತು ಮಲ್ಲ ಸತ್ಯ ಇಲ್ಲ ಸತ್ಯ ಎಪ್ಪರ ಖುಷಿ ಅಂಡತ್ತೆ ಇರೇಗು ಏರ್ಲ ಇಜ್ಜಿದ್ದೇನು ನಮರ್ಚಿ ಮಾತೆರ್ಲ ಉಳ್ಳೇರಿ ಮಟ್ಟಕು ನಾದ ಕಷ್ಟ ಇತ್ತನಲ್ಲ ಬಂದ್ಲಿ ಸರಿ ಅಪ್ಪನಾಗ ಒಂಜಿ ಸತ್ತು ಒಂಜಿ ಬೇಲರ ಮನೆ ஒரு ಬೇಲೆಲ್ಲ ಪಗನ್ಯಾರು ಪಾಲು ಏನ್ ಪಂಡದ ಕುರಿ ಒಂಜಿ ಇದ್ದ ಪನ್ನ ದುಂಡಾಯಿ ಬುಡ್ಜಿ ಅರೆ ಮಂಡೆ ಚಾತ್ನ ಬುರ್ಚಿಂದು ಮಂಡೆ ವೆಚ್ಚದ ಖುಷಿ ತರ ವಿಷಯ ಅಂತ ಬೇರೆ ಅಂತ ಪಾತಿರ್ರೆ ಮತ್ತೆ ಅದು ಬಕ್ಕ ಪಗನ್ಯಾರು ಬಾಯಿ ಹಾಲ್ದಾನೆ ಬರಪ್ಪದು ಪೂರ ಕುರಿಯರಾರು ಯೋಗ ಎರಡು ಜನ ಜೋಕುಲು ನಾನು ಎಡ್ಡೆ ಹಾಕ್ತೀರಿ ಮಗ ಆ ಮಗಾಲಂದುಲ್ಲ ಅಲೆಗಳಂಚರಿ ನಾನು ಐತೆ ಯಾರು ಬೇಲೆ ಪುರ ಕೊಡ್ತೀರಿ ನನ್ನ ಅಲ್ಲ ಮದಿಮೆ ಇಂಚಿನ ಒಂದು ಕಾರ್ಯಕ್ರಮಗಳು ಇಂಕೈ ಒಂದು ನಡಪಾದ ಕೊರಪ ಹಂಗೆ ನೆತ್ರ ತಡಿ ಹೆಂಗ ಪೂರ ಇತ್ತದು ಗೌಜಿಡ್ ಮಾತು ಕೊರಪ ಸಮಾಧಾನ ಮಾತಾಡೋಲ್ಲ ಪೂರಲ್ಲ ಪೂರಲ್ಲ ಖುಷಿ ಮನೆ ಹಸ್ತಾಂತರ ಇಲ್ಲಿಗ ಇಲ್ಲಿ ಕುಡಿದು ಕೊಡ್ತಾವ ಅವ ಕೀಲ ಉಂಡಾಯ್ತು ಇರಾಗಿಲ್ಲ ಧನ್ಯವಾದ ಹೇಳಿಬಿಡಿ ಓಂ ಶ್ರೀ ಜನಾರ್ದನ ಸಮ ಓಂ ಶ್ರೀ ಮಂಜುನಾಥ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕನ್ಯರ ಸಮ್ಮುಖದಲ್ಲಿ ಮಾತ್ರ ಶ್ರೀ ಹೇಮಾವತಿ ಹೆಗ್ಡೆಯವರ ಕನಸಿನ ಏನುಂಟು ಬಹಳ ದೊಡ್ಡ ಒಂದು ಕಾರ್ಯಕ್ರಮ, ರಾಜ್ಯದಲ್ಲಿ ಬಹಳ ಹೆಸರುವಾಸಿಯಾದಂಥ ಕಾರ್ಯಕ್ರಮ ವಾತ್ಸಲ್ಯ ಯೋಜನೆ. ಹೆಸರಲ್ಲಿ ಹೇಳ್ತದೆ ಯಾರಿಗೆ ವಾತ್ಸಲ್ಯ ಪ್ರೀತಿಯನ್ನು ಕೊಡಬೇಕು ಅದನ್ನು ಹುಡುಕಿಕೊಂಡು ಮಾಡುವಂಥ ಕೆಲಸ. ಬಹುಶಃ ಇವತ್ತು ಏನು ನಮ್ಮ
ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯನಿರ್ದೇಶಕರಾಗಿ ಅನಿಲ್ ಕುಮಾರ್ ಸರ್ ಅವರು ಯಾವಾಗ ಅದನ್ನು ವಹಿಸಿಕೊಂಡಿದ್ದಾರೆ ಬಹಳ ಅದ್ಭುತವಾಗಿ ಅದರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಯಾರಿಗೆ ಅದನ್ನು ಮುಟ್ಟಬೇಕು ಅಂತ ಅದು ಮುಟ್ತದೆ ಆ ಸೌಲಭ್ಯ, ಖಂಡಿತವಾಗಿ ಇವತ್ತು ನನಗೆ ಬಹಳ ಖುಷಿ ಇರುವಂಥದ್ದು. ಅನಿಲ್ ಸರ್ ಒಳ್ಳೆ ಒಂದು ಸಂಸಾರವನ್ನು ಕುಟುಂಬವನ್ನೇ ಆಯ್ಕೆ ಮಾಡಿದ್ದಾರೆ ಉಜಿರೆ ಗ್ರಾಮದಲ್ಲಿ. ಬಹಳ ಆ ಮೂಲಕ ಅವರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಕ್ಷೇತ್ರದಿಂದ ಆಗುವಂತ ಕಾರ್ಯಕ್ರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಕನಸಿರ್ಬೋದು, ಮಾತೃಶ್ರೀ ಹೇಮಾವತಿ ಅವರ ಕನಸಿರ್ಬೋದು, ಆದ್ರೆ ಅಲ್ಲಿಂದ ಬರುವಂತ ಏನು ಸೌಲಭ್ಯಗಳುಂಟು ಯಾರಿಗೆ ಅದು ಮುಟ್ಟಬೇಕು ಅದು ಖಂಡಿತವಾಗಿಯೂ ಅದು ಅವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಜಾಗಕ್ಕೆ ಮುಟ್ಟಿದೆ, ಒಳ್ಳೆಯ ಒಂದು ಕುಟುಂಬಕ್ಕೆ ಮುಟ್ಟಿದೆ ಅಂತ ಹೇಳಿಗೆ ಬಹಳ ಸಂತೋಷ ಪಡ್ತೇನೆ. ಇವತ್ತು ಏನು ಒಳ್ಳೆಯ ಒಂದು ಸಂಸಾರವನ್ನು ಹುಡುಕಿ ಅವರಿಗೆ ಮನೆಯನ್ನು ಹಸ್ತಾಂತರ ಮಾಡಿದ್ರು ಮತ್ತು ಅವರಲ್ಲಿರುವಂತ ಮಗಳಿಗೆ ಒಂದು ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಕೆಲಸವನ್ನು ಮಾಡಿದ್ರು ಮತ್ತು ಅವರು ಈಗಾಗಲೇ ಹೇಳಿಕೊಂಡ ಹಾಗೆ ಅವಳಿಗೆ ಡಿಗ್ರಿವರೆಗೆ ಅವರು ಸಹಾಯಧನ ಇವತ್ತಿನವರೆಗೆ ನೀಡಿಕೊಂಡು ಬಂದಂಥದ್ದು ಬಹುಶಃ ಯಾರಿಗೆ ಗೊತ್ತಿಲ್ಲದಂಥ ವಿಷಯ. ಇವತ್ತು ಖಂಡಿತವಾಗಿ ಅದು ಬಹಳ ಖುಷಿ ಇರುವಂಥದ್ದು. ಯಾಕಂದ್ರೆ ನಾನು ಅವರನ್ನು ಪ್ರೇಮ ಅವರನ್ನು ಕಂಡಿದ್ರೆ, ಬಹುಶಃ ಅವರ ಮಗನನ್ನು ಕಂಡಿದ್ರೆ, ಆ ಹುಡುಗಿಯನ್ನು ಮಾತ್ರ ನಾನು ಇವತ್ತೇ ಕಂಡದ್ದು. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ. ಇವತ್ತು ಸರ್ ಹೇಳುವಾಗಲೇ ನನಗೆ ಗೊತ್ತಾಯಿತು. ಬಹುಶಃ ನಮಗೆ ಇವತ್ತು ಖುಷಿ ಇರುವಂಥ ವಿಚಾರ, ಉಜಿರೆ ಗ್ರಾಮದಲ್ಲಿ ನಾವು ಪೂಜ್ಯ ವಿಜಯರಾಘವ ಪಡವಟ್ನಾಯರ ಅವರ ನೇತೃತ್ವದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಕೂಡ ಇವತ್ತು ಶರತ್ ಕೃಷ್ಣ ಅವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡಿದೆ. ಬಹುಶಃ ಇವತ್ತು ನಮಗೆ ಮೊನ್ನೆ ಇತ್ತೀಚಿನ ಕಾರ್ಯಕ್ರಮ ಅಂದರೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಬಹಳ ದೊಡ್ಡ ಸಹಾಯ ನೀಡಿದಂತೂ ನಮ್ಮ ಅನಿಲ್ ಸರ್ ಅವರು. ಬಹುಶಃ ಅವರು ಪ್ರಾರಂಭ ದಿನಗಳಲ್ಲಿ ನಮಗೆ ದೊಡ್ಡ ಸಹಾಯ ಕೊಟ್ಟನ್ನು ಅದ್ಭುತವಾಗಿ ಇವತ್ತು ಬ್ರಹ್ಮಕಲಶದ ಒಂದು ಖುಷಿಯಲ್ಲಿ ನಾವು ಇವತ್ತಿದ್ದೇವೆ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಇದು ಬ್ರಹ್ಮಕಲಶಕ್ಕೆ ಬಹಳ ಹತ್ತಿರವಾಗಿ ಇದು ಹಸ್ತಾಂತರ ಆಗಿದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಉಂಟು. ಒಳ್ಳೆಯ ಒಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಮುಂದಿನ ದಿನಗಳಲ್ಲಿ ಉಜಿರೆ ಗ್ರಾಮದಲ್ಲಿ ಇಂಥ ಇನ್ನಷ್ಟು ಸೇವೆಗಳು ಅನಿಲ್ ಸರ್ ಮುಖಾಂತರ ಆಗಲಿ. ಬಹುಶಃ ಆ ಹುಡುಗಿ ಈಗಾಗಲೇ ಮಾತು ಕೊಟ್ಟ ಹಾಗೆ ಮುಂದಿನ ದಿನಗಳಿಗೆ ಅವಳಿಗೆ ಏನು ಈಗಾಗಲೇ ಕೆಲಸವನ್ನು ಕೊಟ್ಟಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಅವಳಿಗೆ ವಿವಾಹ ಯೋಗ ಬರುವ ಸಂದರ್ಭದಲ್ಲಿ ನಾವೆಲ್ಲ ಎದುರು ನಿಂತು ಒಳ್ಳೆಯ ಮಟ್ಟದಲ್ಲಿ ಅವಳಿಗೆ ಆ ಒಂದು ವಿವಾಹ ಮಾಡೋ ಕೆಲಸವನ್ನು ಕೂಡ ಇಡೀ ಗ್ರಾಮಾಭಿವೃದ್ಧಿ ಯೋಜನೆ ನೇತೃತ್ವ ಮತ್ತು ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಖ್ಯ ಶರತ್ಕೃಷ್ಣ ಪಡವಟ್ನಾಯರ ನೇತೃತ್ವದಲ್ಲಿ ಅದನ್ನು ಮಾಡ್ತೇವೆ ಅಂತ ಈ ಸಂದರ್ಭ ಹೇಳ್ತಾ, ಬಹುಶಃ ಇವತ್ತು ಒಳ್ಳೆಯ ಒಂದು ಕೆಲಸದಲ್ಲಿ ನಮಗೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಯೋಜನೆಯ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದ ಹೇಳ್ತಾ, ಅದೇ ರೀತಿ ಅನಿಲ್ ಸರ್ ಅವರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಧನ್ಯವಾದ. ಓಂ ಶ್ರೀ ಮಂಜುನಾಥಾಯ ನಮಃ. ವಿಶೇಷವಾಗಿ ಪ್ರೇಮ್ ಅವರ ವಾಸ್ತವ್ಯ ಮನೆ ಹಸ್ತಾಂತರ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಮನೆಯನ್ನು ಹಸ್ತಾಂತರಿಸಿ ನಮ್ಗೆಲ್ಲರಿಗೂ ಕೂಡ ಆಶೀರ್ವಾದ ನೀಡಿದಂತ ಗೌರವಿತ ಶ್ರೀಕೃಷ್ಣ ಪಡ್ವಟ್ನವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ಅಭಿನಂದನೆ ಸಲ್ಲಿಸಿದ್ದಾರೆ. ಇವತ್ತು ಅತ್ಯಂತ ನಮ್ಮ ಇಡೀ ಸರ್ ಅವರಿಗೆ ಇವತ್ತು ತುರ್ತು ಕಾರ್ಯಕ್ರಮ ಇದೆ, ಒಂದಷ್ಟು ಕಾರ್ಯಕ್ರಮಗಳಿತ್ತು. ಮಧ್ಯೆ ಒಂದಷ್ಟು ಸಮಯವನ್ನು ಇವತ್ತು ಮಾಡಿಕೊಂಡು ಈ ಮನೆಗೆ ತಾವು ಬರಲೇಬೇಕು ಅಂತ ಹೇಳಿದ ಕಾರಣ ಸರ್ ಇವತ್ತು ಬಂದು ಇದಕ್ಕೆಲ್ಲ ಬಹುಶಃ ಸರಿಗೆ ಗೊತ್ತಿತ್ತು. ಈ ಮನೆಯ ವಿಚಾರ ನಮ್ಮಿಂದ ಹೆಚ್ಚು ಸರಿಗೆ ಮೊದಲೇ ಗೊತ್ತಿತ್ತು. ಮೊನ್ನೆ ಕೂಡ ಹೇಳುವಾಗ ಅವರೆಲ್ಲ ನನ್ನ ಹತ್ರ ಇರ್ಲಿಲ್ಲ. ಆಕ್ಚುಲಿ ಮನೆ ಏನಾಯ್ತು ಹೇಗಾಯ್ತು ಅಷ್ಟೇ ಕೇಳಿದ್ರು. ಆದ್ರೆ ಇವತ್ತು ಸವಿವರವಾಗಿ ನಮ್ಗೆಲ್ಲರಿಗೂ ಕೂಡ ಸರ್ರ ಅಮ್ಮನವರ ಮಾತೃ ಹೃದಯದ ಕೆಲಸಗಳನ್ನು ಸರ್ ಯಾವ ರೀತಿ ಮಾಡಿದ್ರು ಅಥವಾ ನಿರ್ವಹಣೆ ಮಾಡಿದ್ರು ನಮ್ಗೆಲ್ಲರಿಗೂ ತಿಳಿಸಿದಂತ ಗೌರವಾನ್ವಿತ ಕಾರ್ಯನಿರ್ವಾಹಕ ನಿರ್ದೇಶಕ ನಮ್ಮೆಲ್ಲರ ಪರವಾಗಿ ತಂದ ಗೌರವದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಳ್ಳೆ ಕೆಲಸ ಮಾಡುವಾಗ ಎಲ್ಲ ಮನಸ್ಸುಗಳು ಒಟ್ಟು ಸೇರ್ತದೆ ಎನ್ನುವಂತ ಉದ್ದೇಶಕ್ಕಾಗಿ ಇವತ್ತು ಮೋಹನ್ ಶೆಟ್ಟಿಗಾರ್ ಅವರು, ಅದೇ ರೀತಿ ಮೋಹನ್ ರವರು, ಅದೇ ರೀತಿ ಪ್ರಶಾಂತ್ ಅವರು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಒಟ್ಟು ಸೇರಿದ್ದಾರೆ. ಅವರಿಗೆಲ್ಲರೂ ಕೂಡ ನಮ್ಮೆಲ್ಲರ ಪರವಾಗಿ ತಂದ ಗೌರವದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪುಷ್ಪ ಮೇಡಮ್ ಅವರಿದ್ದಾರೆ, ವಲಯದ ಅಧ್ಯಕ್ಷರುಗಳಿದ್ದೀರಿ, ನಮ್ಮ ಈ ಊರಿನೆಲ್ಲ ಸಜ್ಜನ ನಾಗರಿಕ ಬಂಧುಗಳಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಅತ್ಯಂತ ಗೌರವದ ಅಭಿನಂದನೆ ಯೋಜನೆ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕೆ ಬೊಕ್ಕ
ಬಾಲೆ ಒಂಚೂರು ತೊಂದ್ರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಆನೆಗ್ಲೆ ಮೂರು ಬಾರಿ